ಇದುವರೆಗೂ ನೀವು ಯಾವ್ಯಾವ ಹುಡುಗಿರ್ನ ಮೀಟ್ ಆಗಿದಿರೋ ಸ್ಟಾರ್ಟಿಂಗ್ ಎಲ್ಲ ಹುಡುಗಿರ್ ನಿಮ್ ಮೇಲೆ ಅಟ್ರಾಕ್ಷನ್ ಇದ್ದೇ ಇತ್ತು. ಆದ್ರೆ ನಿಮ್ಮಲ್ಲಿ 90% ಹುಡುಗರಿಗೆ ಹುಡುಗಿರ್ ಜೊತೆ ಸರಿಯಾಗಿ ಡೀಲ್ ಮಾಡಕ್ ಬರ್ದಿರಾ ಆ ಅಟ್ರಾಕ್ಷನ್ ನಿಮ್ ಕೈಯಿಂದ ನೀವೇ ಹಾಳು ಮಾಡಾಕಿರ್ತೀರಾ. ಇದ್ರಲ್ಲಿ ನಿಮ್ದು ಯಾವ್ದೇ ರೀತಿ ತಪ್ಪಿಲ್ಲ, ಯಾಕಂದ್ರೆ ಅಟ್ರಾಕ್ಷನ್ ಟೈಮ್ ಜೊತೆ ಕಮ್ಮಿ ಆಗೇ ಆಗುತ್ತೆ. ರೀಸೆಂಟ್ ಆಗಿರೋ ಒಂದು ಸ್ಟಡಿ ಪ್ರಕಾರ 10 ಹುಡುಗಿರಿಗೆ ಪ್ರಪೋಸ್ ಮಾಡಿದ್ರೆ ಕೇವಲ 1 ಹುಡುಗಿ ರಿಜೆಕ್ಟ್ ಆಗ್ತಾಳೆ. ಇದೇ ನಾವು ಹುಡುಗರ ಬಗ್ಗೆ ಮಾತಾಡ್ಬೇಕಂದ್ರೆ 20 ಹುಡುಗಿರಿಗೆ ಪ್ರಪೋಸ್ ಮಾಡಿದ್ರೆ ಕೇವಲ ಒಬ್ಬನಿಗೆ ಓಕೆ ಸಿಗುತ್ತೆ. ಅದಕ್ಕೆ ಈಗಿನ ಕಾಲದಲ್ಲಿ ನಿಮ್ಮ ಹತ್ರ ಸೋಷಿಯಲ್ ಸ್ಕಿಲ್ಸ್, ಡೇಟಿಂಗ್ ಸ್ಕಿಲ್ಸ್ ಇದ್ದೇ ಇರಬೇಕು. ಯಾಕಂದ್ರೆ ಇಂದಿನ ಜನರೇಷನ್ ಅಲ್ಲಿರೋ ಅಪ್ಪ ಅಮ್ಮ ತನ್ನ ಹುಡುಗಿರ್ನ ಮನೇಲಿ ಹಿಡಿದಿಟ್ಕೊಂತಾ ಇದ್ರು. ಇಲ್ಲ, ನಿನ್ ಮನೆಯಿಂದ ಆಚೆ ಹೋಗಂಗಿಲ್ಲ, ನಿನ್ ಮದುವೆ ಗಂಟ ನಿನ್ ಹೃದಯನ ಪವಿತ್ರವಾಗಿ ಇಟ್ಕೊಳ್ಬೇಕು. ಸೊ ಇದೇ ರೀಸನ್ ಇಂದ ನಾವು ನಮ್ ಫೋಕಸ್ ನ ಫುಲ್ ಕೆರಿಯರ್ ಮೇಲೆ ಇಟ್ಬಿಟ್ಟು ಫೋಕಸ್ ಮಾಡ್ತಾ ಇದ್ರಿ. ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಇವತ್ತಿಲ್ಲ ನಾಳೆ ನಮ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ. ಬಟ್ ಈಗಿನ ಕಾಲದ ಹುಡುಗಿರು ಅವ್ರ ಅಪ್ಪ ಅಮ್ಮ ಕೈಗೆ ಸಿಗ್ತಾ ಇಲ್ಲ, ಇನ್ನ ನಮ್ ಕೈಗೆ ಸಿಗ್ತಾಳೆ. ಅದಕ್ಕೆ ಈಗಿನ ಕಾಲದಲ್ಲಿ ಒಂದು ಹುಡುಗಿನ ಪಟಾಯಿಸೋದು ಮೌಂಟ್ ಎವರೆಸ್ಟ್ ಬೆಟ್ಟ ಎಕ್ಕೋಕ್ಕಿನ್ನ ತುಂಬಾ ಕಷ್ಟ ಆಗ್ಬಿಟ್ಟಿದೆ, ನಿಮ್ಗೆ ಸರಿಯಾಗಿರೋ ಟೆಕ್ನಿಕ್ ಗೊತ್ತಿಲ್ಲ ಅಂದ್ರೆ. ಯಾಕಂದ್ರೆ ನಿಮ್ಗೆ ಗೊತ್ತಾ, ಈಗಿನ ಜನರೇಷನ್ ಅಲ್ಲಿ ಒಂದು ಹುಡುಗಿನ ಪಟಾಯಿಸೋದ್ರಲ್ಲಿ ಎಷ್ಟು ದೊಡ್ಡ ಕಾಂಪಿಟೇಷನ್ ಇದೆ. ಸೋಷಿಯಲ್ ಮೀಡಿಯಾ, ಸೆಲ್ ಫೋನ್, ಸಾವುಕಾರ ಹುಡುಗರು, ಸಾವಿರಾರು ಚೂತಿಯ ನೈಸ್ ಗಾಯ್ಸ್ ಆ ಹುಡುಗಿದ ಈಗೋನ ಆಕಾಶಕ್ಕೆ ಏರ್ಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈಗಿನ ಜನರೇಷನ್ ಅಲ್ಲಿ ನಿಮ್ಗೆ ಡೇಟಿಂಗ್ ಸ್ಕಿಲ್ ಬಂದೇ ಬರಬೇಕು. ಅಂಡ್ ಈ ವಿಡಿಯೋದಲ್ಲಿ ನಾನು ಅದೇ ವಿಷಯ ನಿಮ್ಗೆ ಕವರ್ ಮಾಡ್ತಾ ಇದ್ದೀನಿ. ನಿಮ್ ಆಟಿಟ್ಯೂಡ್ ಯಾವ ತರ ಇಟ್ಕೊಂಡ್ರೆ ಹುಡುಗಿ ನಿಮ್ಮ ಹತ್ರ ಸೆಡ್ಯೂಸ್ ಆಗೇ ಆಗ್ತಾಳೆ ಅಂತ ಮಾಸ್ ಗುರ್ತಿಟ್ಕೊಳ್ಳಿ. ಹುಡುಗಿ ನಿಮ್ಮಿಂದ ಸೆಡ್ಯೂಸ್ ಇರ್ಲಿಲ್ಲ ಅಂದ್ರೆ ನಿಮ್ ಬ್ರೇಕಪ್ 100% ಗ್ಯಾರಂಟಿ. ಈಗಿನ ಕಾಲದಲ್ಲಿ ಡೈವರ್ಸ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ? 90% ಹುಡುಗಿರೇ ಫೈಲ್ ಮಾಡ್ತಾ ಇದಾರೆ. ಇನ್ ಕೇಸ್ ನಾನೇನ ಆ ಡಾಟಾನ ನಿಮ್ ಮುಂದೆ ಇಟ್ಬಿಟ್ರೆ ನಿಮ್ ತೀಕಾ ಹರ್ದಿ ಕೈಗೆ ಬಂದ್ಬಿಡುತ್ತೆ. ನಾಳೆ ದಿವಸ ನಿಮ್ ಹೆಂಡತಿನೇ ನಿಮ್ ಮೇಲೆ ಚೀಟ್ ಮಾಡಿದ್ರೆ, ಅವಳೇನ ಒಂದು ಸಿಂಪಲ್ ಕೇಸ್ ನಿಮ್ ಮೇಲೆ ಫೈಲ್ ಮಾಡಿದ್ರೆ, ಈ ಮನುಷ್ಯ ನನ್ನ ಫಿಸಿಕಲಿ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತ ನಿಮ್ಮ ಅರ್ಧ ಆಸ್ತಿ ಆಮೇಲೆ ಕುತ್ಕೊಂಡ್ ಹತ್ಕೊಂಡಿರಿ ನಾನು ದುಡ್ಡು ಯಾಕೆ ದೊಡ್ದೆ ಅಂತ. ಸೊ ಅಂತ ಹುಡುಗಿರ್ನ ದುಡ್ಡಿಂದ ಇಂಪ್ರೆಸ್ ಮಾಡೋದ್ ಬಿಟ್ಟಾಕಿ ನಿಮ್ಮ ಸರಿಯಾದ ಆಟಿಟ್ಯೂಡ್ ಇಂದ ಪಟಾಯಿಸೋದ್ ಕಲೀರಿ. ಈಗಿನ ಕಾಲದಲ್ಲಿ 90% ಹುಡುಗರು ಅವ್ರ ಹುಡುಗಿರ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಸೆಡ್ಯೂಸ್ ಮಾಡಕ್ಕೆ ಬರೋದಿಲ್ಲ. ನಂಗೆ ವರ್ಸ್ಟ್ ಸಿಚುವೇಶನ್ ಏನ್ ಅನ್ಸುತ್ತೆ ಗೊತ್ತಾ? ಕೆಲವೊಂದು ಹುಡುಗರಿಗೆ ಏನ್ ಅನ್ಸುತ್ತೆ, ಅವ್ರು ಸಿಡಕ್ಟಿವ್ ಆಗಿ ಕಾಣಿಸ್ಬೇಕಂದ್ರೆ ಬೇಜಾನ್ ದುಡ್ಡು ಮಾಡ್ಬೇಕು ಅಂತ. ಈ ವಿಷಯ ಅಲ್ಪ ಸ್ವಲ್ಪ ನಿಜಾನೇ, ಆದ್ರೆ ಸಿಡಕ್ಷನ್ ನಿಮ್ ಒಳಗಡೆಯಿಂದ ಬರ್ಬೇಕು, ನಿಮ್ಮ ಮಾತುಗಳಲ್ಲಿ ಕಾಣಿಸ್ಬೇಕು, ನಿಮ್ಮ ಆಟಿಟ್ಯೂಡ್ ಅಲ್ಲಿ ಕಾಣಿಸ್ಬೇಕು. ಇನ್ ಕೇಸ್ ಹುಡುಗಿರ ಹತ್ರ 2 ಆಪ್ಷನ್ ಇದೆ ಅಂತ ಅನ್ಕೊಳ್ಳಿ. ಒಂದು ನಿಮ್ ಜೊತೆ ಶಾಪಿಂಗ್ ಹೋಗ್ಬೇಕು, ಇನ್ನೊಂದು ನಿಮ್ ಜೊತೆ ಸೆಕ್ಸ್ ಮಾಡಕ್ ಹೋಗ್ಬೇಕು ಅಂತ. ಹುಡುಗಿ ಸೆಕ್ಸ್ ಆಪ್ಷನ್ ನ ಚೂಸ್ ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಹುಡುಗಿ ನಿಮ್ಮನ್ನ ಚೂತಿಯ ಮಾಡ್ತಾ ಇದ್ದಾಳೆ. ಮತ್ತೆ ಕೆಲವೊಂದು ಹುಡುಗರು ಬಂದು ಹೇಳ್ತಾರೆ, ಇಲ್ಲ ಬ್ರೋ 6 ಆಪ್ಸ್ ಪ್ಯಾಕ್ಸ್ ಮಾಡಿ ಬಾಡಿ ಮಾಡ್ಕೊಳ್ಳಿ, ಹುಡುಗಿ ಸ್ಯಾಟ್ ಇಲ್ಲ ಅಂತ ಎಲ್ಲ ಮೈಂಡ್ ಗೇಮ್ಸ್. ಆಮೇಲೆ ನೀವೇ ಬಂದು ಹೇಳ್ತೀರಾ, ಬ್ರೋ ಇಷ್ಟು ಹಾಟ್ ಹುಡುಗಿ, ಅವಳ ಜೊತೆ ಇಷ್ಟು ಚೂತಿಯ ಹುಡುಗ. ಆಕ್ಚುಲಿ ಆ ಹುಡುಗ ಚೂತಿ ಅಲ್ಲ ಬ್ರೋ, ಆ ಹುಡುಗ ನೋಡಕ್ ಚೂತಿಯ ತರ ಇರ್ಬೋದು, ಬಟ್ ಅವನಲ್ಲಿ ಒಂದು ಹುಡುಗಿನ ಹಿಡಿದಿಟ್ಕೊಂಡು ಸ್ಕಿಲ್ಸ್ ನ ಡೆವಲಪ್ ಮಾಡಿ ಇಟ್ಕೊಂಡಿದ್ದಾನೆ. ನಿಮ್ಮಲ್ಲಿ ನೀವು ಲುಕ್ಸ್ ಇಂದ ಮನಿಯಿಂದ ಸ್ವಲ್ಪ ಮೇಲೆ ಎತ್ತಿದ್ರೆ ಈ ವಿಷಯ ನಿಮ್ ತಲೆಯಲ್ಲಿ ಹೋಗುತ್ತೆ. ಆಕ್ಚುಲಿ ಸಿಡಕ್ಷನ್ ರೂಲ್ ಏನ್ ಗೊತ್ತಾ? ಹುಡುಗಿರ್ ಇದನ್ನ ಯಾವತ್ತೂ ಒಪ್ಪೋದಿಲ್ಲ, ಆದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ತುಂಬಾ ಹುಡುಗಿರ್ ಸ್ವಭಾವ ಬೆಕ್ಕಿನ ತರ ಇರುತ್ತೆ. ನೀವು ಬೆಕ್ ಮುಂದೆ ಒಂದ್ ಥ್ರೆಡ್ ಬಾಲ್ ಹಾಕಿ ಆ ಕಡೆ ಈ ಕಡೆ ಎಗರ್ಸ್ತಾ ಇರಿ, ಬೆಕ್ಕು ಕೂಡ ತುಂಬಾ ಮಜಾ ಬರುತ್ತೆ, ಸುತ್ತಾ ಇರುತ್ತೆ, ಎಗರ್ತಾ ಇರುತ್ತೆ. ಬಟ್ ನೆಕ್ಸ್ಟ್ ಮಿನಿಟ್ ನೀವು ಆ ಬಾಲ್ ನ ಬೆಕ್ ಮುಂದೆ ಹಂಗೆ ಸುಮ್ನೆ ಇಟ್ಬಿಟ್ರೆ ಆ ಬೆಕ್ಕು ಆ ಬಾಲ್ ಕಡೆ ಮೂಸ್ ಕೂಡ ನೋಡೋದಿಲ್ಲ. ಇದೇ ಬಾಲ್ ನ ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ಎಗರ್ಸ್ತಾ ಇರೋದನ್ನ ನಾವು ಸೆಡಕ್ಷನ್ ಅಂತ ಹೇಳ್ತೀವಿ. ನೀವು ಯಾವತ್ತು ಅದೇ ವಸ್ತುಗೆ ಸೆಡ್ಯೂಸ್ ಆಗಿರ್ತೀರಾ, ಯಾವ ವಸ್ತು ನಿಮ್ ಹತ್ರ ಇರೋದಿಲ್ವೋ, ನೆಕ್ಸ್ಟ್ ಮಿನಿಟ್ ಆ ವಸ್ತು ನಿಮ್ ಕೈಗೆ ಬಂದಿದ ತಕ್ಷಣ ನಿಮ್ ಮನ್ಸಲ್ಲಿ ಆ ವಸ್ತುವಿನ ಅವಶ್ಯಕತೆ ಮುಗೀತು. ಯಾವ ವಸ್ತು ನಿಮ್ ಕೈಗೆ ಬಂದ್ಬಿಡ್ತೋ ಅದ್ರ ಬಗ್ಗೆ ಯೋಚಿಸಿ, ಅದ್ರ ಬಗ್ಗೆ ವಿಚಾರಿಸಿ, ಇನ್ನೇನ್ ಪ್ರಯೋಜನ ಅಲ್ವಾ? ಅದಕ್ಕೆ ಹುಡುಗಿರ್ಗೆ ಯಾವತ್ತು ಫೀಲ್ ಮಾಡಿಸ್ಬೇಡಿ ಅವಳು ನಿಮ್ಮನ್ನ ಪೂರ್ತಿಯಾಗಿ ಪಡೆದ್ಬಿಟ್ಲು ಅಂತ. ಯಾವ ಕ್ಷಣ ನೀವ್ ಆತರ ಫೀಲ್ ಮಾಡಿಸ್ತಿರೋ ಅದೇ ಕ್ಷಣದಿಂದ ಹುಡುಗಿ ನಿಮ್ ಮೇಲೆ ಬೋರ್ ಆಗ್ಬಿಡತ್ತೆ. ಈಗಿನ ಕಾಲದ ಹುಡುಗರು ಅದ್ ಯಾವ್ದ್ಯಾವ್ದೋ ಕಿತ್ತೋಗಿರೋ ಫಿಲಿಂ ನೋಡ್ಬಿಟ್ಟು ಮಣ್ಕಾಲ್ ಹಾಕೊಂಡು ಪ್ರಪೋಸ್ ಮಾಡೋ ಚೂತಿಯಪ್ಪನ ಕಲ್ತು ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ಮ್ಯಾಸ್ಕ್ಯುಲಿನ್ ಚಾರ್ಮ್ ಹೆಂಗ್ ಯೂಸ್ ಮಾಡೋದು ಅಂತ. ಬ್ರೋ, ಹುಡುಗಿರ್ಗ್ ಬೇಕಾಗಿರೋದು ಓವರ್ ಕಾನ್ಫಿಡೆಂಟ್ ಗಂಡ್ಸು. ಎಲ್ಲಿವರೆಗೂ ನೀವು ಗಂಡಸ್ ತರ ಬಿಹೇವ್ ಮಾಡೋದಿಲ್ವೋ ಅಲ್ಲಿವರೆಗೂ ಹುಡುಗಿ ಕೂಡ ಫೆಮಿನಿನ್ ತರ ಬಿಹೇವ್ ಮಾಡೋದಿಲ್ಲ. ಉಲ್ಟಾ ನೀವೇ ಫೆಮಿನಿನ್ ಆಗಿ ಬಿಹೇವ್ ಮಾಡ್ತೀರಾ. ಅರೆ
ಪ್ರಿಯಾ ಯಾಕಿನ್ನ ರಿಪ್ಲೈ ಮಾಡಿಲ್ಲ ಪ್ರಿಯಾ, ಪ್ಲೀಸ್ ಪ್ರಿಯಾ ರಿಪ್ಲೈ ಮಾಡು ಪ್ರಿಯಾ, ನೀನಿಲ್ಲ ಅಂದ್ರೆ ನನ್ ಕೈಲಿ ಬದುಕಕ್ಕಾಗಲ್ಲ ಪ್ರಿಯಾ. ಬ್ರೋ, ನೀವ್ ಈ ತರ ಬಿಹೇವ್ ಮಾಡಿದ್ರೆ ಹೆಂಗ್ ಅನ್ಸುತ್ತೆ ಗೊತ್ತಾ ಹುಡುಗಿರ್ಗೆ? ಚೆನ್ನಾಗಿ ದಾಂಡಿಗನ್ ತರ ಇರೋ ಗಂಡ್ಸಿಗೆ ಸೀರೆ ಉಟ್ಸಿ ಅರ್ಶನ ಕುಂಕುಮ ಇಟ್ಟಿರೋ ತರ ಅನ್ಸುತ್ತೆ. ನಿಮ್ದು ಈ ಬಿಹೇವಿಯರ್ ನೋಡ್ಬಿಟ್ಟು ಹುಡುಗಿಗ್ ನಿಮ್ ಮೇಲೆ ಅಸಹ್ಯ ಆಗ್ಬಿಡುತ್ತೆ. ಆದ್ರೇನು ಹುಡುಗಿ ನಿಮ್ಮನ್ನ ಇನ್ನ ಹಿಡ್ದಿಟ್ಕೊಂತಾಳೆ. ಯಾಕೆ ಗೊತ್ತಾ? ಅವಳಿಗೆ ನಿಮ್ ಮೇಲೆ ಏನು ಫೀಲಿಂಗ್ಸ್ ಇಲ್ಲ, ಆದ್ರೆ ನೀವು ಡೈಲಿ ಮೆಸೇಜ್ ಮಾಡೋದು, ಕಾಲ್ಸ್ ಮಾಡೋದು ಆ ಹುಡುಗಿದ್ ಈಗೋನ ಸ್ಯಾಟಿಸ್ಫೈ ಮಾಡ್ತಾ ಇರುತ್ತೆ. ಸೊ ಹುಡುಗಿನೂ ನಿಮ್ಗೆ ಡೈರೆಕ್ಟ್ ಆಗಿ ಹೇಳೋದಿಲ್ಲ ನೀನಂದ್ರೆ ನನ್ಗೆ ಇಷ್ಟ ಇಲ್ಲ ಅಂತ. ಸೊ ಅವಳೇನ್ ಮಾಡ್ತಾಳೆ, ಫೇಕ್ ಹೋಪ್ಸ್ ಕೊಡ್ತಾಳೆ. ಇವತ್ತಂತೂ ನಮ್ಮ ಮಧ್ಯೆ ಏನೂ ಇಲ್ಲ, ಬಟ್ ಫ್ಯೂಚರ್ ಅಲ್ಲಿ ಏನಾನ ಆಗ್ಬೋದು ಅನ್ನೋ ತರ ಹಿಂಟ್ಸ್ ಕೊಡೋಕ್ ಸ್ಟಾರ್ಟ್ ಮಾಡ್ತಾಳೆ. ನೀವು ವೇಟ್ ಮಾಡ್ತಾ ಇರ್ತೀರಾ. ಆಮೇಲೆ ಒಂದ್ ದಿವಸ ಹೊಸ ಹುಡುಗ ಬರ್ತಾನೆ, ಹುಡುಗಿನ ಒಂದೇ ವಾರದಲ್ಲಿ ಎತ್ತಾಕೊಂಡು ಹೋಗ್ತಾನೆ. ಆಮೇಲೆ ನೀವು ಕುತ್ಕೊಂಡು ಹತ್ಕೊಂಡಿರ್ತೀರಾ. ಅದಕ್ಕೆ ಈಗಿನ ಕಾಲದ ಡೈನಾಮಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಈಗಿನ ಕಾಲದಲ್ಲಿ ನಿಮ್ಮ ಗರ್ಲ್ ಫ್ರೆಂಡೇ ನಿಮ್ಮ ಹತ್ರ ಕಾಂಪಿಟೇಟ್ ಮಾಡ್ತಾ ಇದ್ದಾಳೆ, ನಿಮ್ಮ ಕ್ರಶ್ ನಿಮ್ಗಿಂತ ಬೆಟರ್ ಅಂತ ಪ್ರೂವ್ ಮಾಡ್ತಾ ಇದ್ದಾಳೆ. ಇದು ಒಂದ್ ರೀತಿಯಲ್ಲಿ ಸರಿನೇ. ಯಾಕಂದ್ರೆ ಹುಡುಗರು ಎಷ್ಟು ಸೋಂಬೇರಿ ಆಗ್ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಸೀಟಿಂದ ಎದ್ದು ಏನು ಮಾಡಕ್ಕೆ ರೆಡಿ ಇಲ್ಲ. ನಿಮ್ ಮೇಲೆ ನೀವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ಬೇಕು. ನಿಮ್ ಲೈಫ್ ಅಲ್ಲಿ ನೀವು ಕಂಟಿನ್ಯೂಸ್ಲಿ ಪ್ರೋಗ್ರೆಸ್ ಮಾಡ್ತಾನೆ ಇರ್ಬೇಕು. ಇಲ್ಲ ಅಂದ್ರೆ ಬೇರೆ ಹುಡುಗರು ಕಾಯ್ತಾ ಇದಾರೆ ಇದೆಲ್ಲ ಮಾಡ್ತಾ ಇರೋರು. ಸಪೋಸ್ ನಿಮ್ಮನ್ನ ಹುಡುಗಿ ಒಂದ್ ನಾರ್ಮಲ್ ಲುಕಿಂಗ್ ಬಾಯ್ ತರ ಗುರ್ತಿಟ್ಕೊಂಡಿದ್ದಾಳೆ ಅನ್ಕೊಳ್ಳಿ. ಸಡನ್ ಆಗಿ ನಿಮ್ ಲುಕ್ಸ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬಿಟ್ಟು ಹುಡುಗಿಗೆ ಸರ್ಪ್ರೈಸ್ ಮಾಡ್ಬಿಟ್ರಿ ಅನ್ಕೊಳ್ಳಿ. ಬ್ರೋ ಹುಡುಗಿರ್ಗೆ ಇದಕ್ಕಿಂತ ಬೇರೆ ಏನು ಸೆಕ್ಸಿ ಅನ್ಸಲ್ಲ ಬ್ರೋ. ಇದರಿಂದ ಹುಡುಗಿರ್ಗೆ ಏನ್ ಸಿಗ್ನಲ್ ಹೋಗುತ್ತೆ ಗೊತ್ತಾ? ಇವನ್ ಲುಕ್ಸ್ ಮೇಲೆ ಎಷ್ಟು ಕೇರ್ ಮಾಡ್ತಾನೆ ಅಂದ್ರೆ ನಾಳೆ ದಿವಸ ಮಕ್ಕಳಾದ್ರೆ ಅವ್ರಿಗೂ ಕೇರ್ ಮಾಡ್ತಾನೆ. ನಿಮ್ ಲುಕ್ಸ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಾಗಿದ್ರೆ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಬ್ರೋ. ನನ್ 1000 ರೂಪೀಸ್ ಕೋರ್ಸ್ ಇಂದ ತುಂಬಾ ಜನ ಅವ್ರ ಲುಕ್ಸ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಕರೆಂಟ್ಲಿ 175ಕ್ಕಿಂತ ಜಾಸ್ತಿ ಜನ ಅವ್ರ ಲುಕ್ಸ್ ಮ್ಯಾಕ್ಸಿಂಗ್ ಜರ್ನಿಯಲ್ಲಿದ್ದಾರೆ. ನೀವು ಅವ್ರ ಜೊತೆ ಜಾಯಿನ್ ಆಗಿ ನಿಮ್ ಲುಕ್ಸ್ ಮ್ಯಾಕ್ಸಿಂಗ್ ಜರ್ನಿನ ಕಂಟಿನ್ಯೂ ಮಾಡಿ. ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮ್ ಲುಕ್ಸ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ನಿಮ್ಮನ್ನ ರಿಜೆಕ್ಟ್ ಮಾಡಿರೋ ಹುಡುಗಿಗೆ, ನಿಮ್ಮನ್ನ ಬಿಟ್ಟೋಗಿರೋ ಎಕ್ಸ್ಗೆ ರಿಗ್ರೆಟ್ ಮಾಡಿಸಿ. ಯಾಕ್ ತಾನೇ ರಿಜೆಕ್ಟ್ ಮಾಡಿದ್ನು, ಯಾಕ್ ತಾನೇ ಇವನ್ನ ಬಿಟ್ಟೋದ್ನು ಅಂತ ಗುರ್ತಿಟ್ಕೊಳ್ಳಿ. ನೀವು ನಿಮ್ ಪರ್ಪಸ್ ಬಗ್ಗೆ ಎಷ್ಟು ಡೆಡಿಕೇಟೆಡ್ ಆಗಿರ್ತೀರೋ ಹುಡುಗಿರ್ ದೃಷ್ಟಿಯಲ್ಲಿ ಅಷ್ಟೇ ನೀವು ಸಿಡೆಕ್ಟಿವ್ ಆಗಿ ಕಾಣಿಸ್ತೀರಾ. ನಿಮ್ ಪರ್ಪಸ್ ನ ನೀವು ಎಷ್ಟು ಹೈ ಲೆವೆಲ್ ಅಲ್ಲಿ ಸೆಟ್ ಮಾಡಿರ್ತೀರೋ ಹುಡುಗಿಗೆ ನಿಮ್ ಮೇಲೆ ಅಷ್ಟು ಜಾಸ್ತಿ ಅಟ್ರಾಕ್ಷನ್ ಆಗುತ್ತೆ. ನಿಮ್ಮನ್ನ ನೀವು ಡೈಲಿ ಪ್ರೋಗ್ರೆಸ್ ಮಾಡ್ತಾ ಇರಿ, ಕಂಟಿನ್ಯೂಸ್ಲಿ ಡೈಲಿ ಚೇಂಜಸ್ ಮಾಡ್ತಾ ಇರಿ. ಹುಡುಗಿಗೆ ನಿಮ್ ಪೊಟೆನ್ಷಿಯಲ್ ಬಗ್ಗೆ ಯಾವತ್ತೂ ಗೊತ್ತೇ ಆಗ್ಬಾರ್ದು. ಅವಳಿಗೆ ಅನ್ಸ್ಬೇಕು ಈ ಮನುಷ್ಯ ತುಂಬಾ ಮುಂದೆ ಹೋಗ್ತಾನೆ ಅಂತ. ಅವಾಗ ಹುಡುಗಿರ್ ನಿಮ್ ಮೇಲೆ ಫಿದಾ ಆಗಿರ್ತಾರೆ. ನೀವು ಹುಡುಗಿರ್ ಜೊತೆ ಎಷ್ಟೇ ಕ್ಲೋಸ್ ಆಗಿರ್ಲಿ, ಯಾವತ್ತು ಆ ಹುಡುಗಿ ಬೇರೆ ಹುಡುಗನ್ ಜೊತೆ ಇದ್ಕೊಂಡು ಆ ಹುಡುಗನ್ ಪೊಟೆನ್ಷಿಯಲ್ ಜಡ್ಜ್ ಮಾಡ್ಬಿಟ್ಲು, ಆ ಹುಡುಗ ನಿಮ್ಗಿಂತ ಮೇಲೆ ಹೋಗ್ತಾನೆ ಅಂತ, ಆ ಕ್ಷಣ ಮುಗೀತು ನಿಮ್ ಚಾಪ್ಟರ್ ಆ ಹುಡುಗಿ ಲೈಫ್ ಇಂದ. ಗುರ್ತಿಟ್ಕೊಳ್ಳಿ, ಹುಡುಗಿರ್ ದೃಷ್ಟಿಯಲ್ಲಿ ಸಿಡಕ್ಟಿವ್ ಅಂಡ್ ಅಟ್ರಾಕ್ಟಿವ್ ಆಗಿ ಕಾಣಿಸಕ್ಕೆ ನೀವು ಎಷ್ಟೇ ಎಫರ್ಟ್ಸ್ ತಗೊಂಡ್ರೇನು ಆ ಎಫರ್ಟ್ಸ್ ಮೇಲಿಂದ ಯಾವತ್ತು ಕಾಣಿಸ್ಬಾರ್ದು. ಯಾವ ಕ್ಷಣ ಹುಡುಗಿಗೆ ಅರ್ಥ ಆಗ್ಬಿಡುತ್ತೆ ನೀವು ಅವಳನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ ಇಲ್ಲ ಅಟ್ರಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ ಅಂತ, ಅದೇ ಕ್ಷಣ ಹುಡುಗಿಗೆ ನಿಮ್ ಮೇಲೆ ಇರೋ ಅಟ್ರಾಕ್ಷನ್ ಎಲ್ಲ ಹೋಗ್ಬಿಡುತ್ತೆ. ಯಾಕಂದ್ರೆ ಅಟ್ರಾಕ್ಷನ್ ಒಂದ್ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಆಗುತ್ತೆ. ನೀವು ಆಕ್ಚುಲಿ ಆ ಹುಡುಗಿಗೆ ತೋರ್ಸ್ಬೇಕಾಗುತ್ತೆ ನಿಮ್ಗೆ ಆ ಹುಡುಗಿಯ ಅವಶ್ಯಕತೆ ಇಲ್ಲ ಅಂತ. ಸೊ ಅವಾಗ ಹುಡುಗಿ ಬರ್ತಾಳೆ, ನಿನಗೆ ಯಾಕೆ ನನ್ನ ಅವಶ್ಯಕತೆ ಇಲ್ಲ ಅಂತ. ನಿಮ್ ಆಟಿಟ್ಯೂಡ್, ನಿಮ್ ಕಾನ್ಫಿಡೆನ್ಸ್ ಎಷ್ಟು ಜಾಸ್ತಿ ಹೈ ಅಂಡ್ ಯೂನಿಕ್ ಆಗಿ ಇಟ್ಕೊಬೇಕಂದ್ರೆ ಹುಡುಗಿಗೆ ನಿಮ್ ಹತ್ರ ಬಂದಿದ್ದೆ ಬೇರೆ ತರಾನೇ ವೈಬ್ಸ್ ಫೀಲ್ ಆಗ್ಬೇಕು. ಆ ಹುಡುಗಿ ಯೋಚನೆನೇ ಮಾಡಿರ್ಬಾರ್ದು ಈ ತರಾನು ಯಾರನ್ನ ಫೀಲ್ ಮಾಡಿಸ್ತಾರ ಅಂತ. ಆ ತರ ಫೀಲ್ ಮಾಡಿಸ್ಬೇಕು ನೀವು ಪ್ರೀತಿ ತೋರ್ಸೋದ್ ಬಿಟ್ಟಿ. ಯಾಕಂದ್ರೆ ಹುಡುಗಿರ್ ಕೇಸಲ್ಲಿ ನೀವು ಎಷ್ಟು ಜಾಸ್ತಿ ಡಿಫ್ರೆಂಟ್ ಆಗಿರ್ತೀರೋ, ಎಷ್ಟು ಯೂನಿಕ್ ಆಗಿರ್ತೀರೋ ಅಷ್ಟು ನಿಮ್ ಚಾನ್ಸಸ್ ಹೈ ಆಗಿರುತ್ತೆ. ನೀವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ಅನ್ನೋ ಪದನ ನಿಮ್ ಡಿಕ್ಷನರಿಯಿಂದ ತೆಗ್ದು ಬಿಸಾಕ್ಬಿಡಿ. ಯಾಕಂದ್ರೆ ಎಲ್ಲಾ ಸೈಕಾಲಜಿ ಇಲ್ಲಿ. ಪ್ರೀತಿ ಅನ್ನೋ ಚೂತಿಯಪ್ಪ ಮಾಡಬೇಡಿ. ಹುಡುಗಿರ್ನ ಮನ್ಸ್ನ ಅರ್ಥ ಮಾಡ್ಕೊಳ್ಳಿ, ಅವಳಿಗೆ ಏನ್ ಬೇಕು ಗುರ್ತಿಟ್ಕೊಳ್ಳಿ. ಅವಶ್ಯಕತೆಯಿಂದ ಪ್ರೀತಿ ಉತ್ಪತ್ತಿ ಆಗುತ್ತೆ. ಆ ಹುಡುಗಿ ಮನ್ಸಲ್ಲಿ ನೀವು ನಿಮ್ಮ ಅವಶ್ಯಕತೆನ ಕ್ರಿಯೇಟ್ ಮಾಡ್ಬೇಕು. ನೀವು ಆಟಿಟ್ಯೂಡ್ ಬಗ್ಗೆ ಮಾತಾಡ್ಬೇಕಂದ್ರೆ ನೀವು ಎಷ್ಟು ಸೆಲ್ಫ್ ಅಶ್ಯೂರ್ಡ್ ಆಗಿರ್ಬೇಕಂದ್ರೆ ಆ ಹುಡುಗಿಗೆ ಅನ್ಸ್ಬೇಕು ಈ ಬೋಳಿ ಮಗ ಇವನ್ಗೋಸ್ಕರ ಮಾತ್ರ ಬದುಕ್ತಾನೆ ಇವನು. ಅಲ್ಪ ಸ್ವಲ್ಪ ರೂಡ್ ಆಗೋದು, ಅವಾಗ ನೋ ಅಂತ ಹೇಳೋದು, ನಿಮ್ ನೆಗೆಟಿವಿಟಿನ ಯೂಸ್ ಮಾಡೋದ್ ಕಲೀರಿ. ಪಾಸಿಟಿವ್ ಎಲ್ಲಿವರೆಗೂ ಇರುತ್ತೋ ಎಲ್ಲಿವರೆಗೂ ನೆಗೆಟಿವಿಟಿ ಇರುತ್ತೋ, ನೆಗೆಟಿವಿಟಿನ ಸೈಡ್ ತಳ್ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಪಾಸಿಟಿವಿಟಿ ಏನು ಅಂತ. ಬ್ಯಾಲೆನ್ಸ್ ಗಾಗಿ ಪಾಸಿಟಿವಿಟಿ ಜೊತೆ ನೆಗೆಟಿವಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೆಗೆಟಿವಿಟಿ ಅಂದ್ರೆ ನಾನೇನ್ ನಿಮ್ಗೆ ಹೋಗ್ಬಿಟ್ಟು ಕೊಲೆ ಮಾಡಿ ಕ್ರೈಮ್ ಮಾಡಿ ಅಂತ ಹೇಳ್ತಾ ಇಲ್ಲ. ಎಲ್ಲಾರು ಹೇಳ್ತಾರೆ ನೆಗೆಟಿವಿಟಿನ ಇಗ್ನೋರ್ ಮಾಡಿ ಅಂತ. ಆದ್ರೆ ನೀವು ನೆಗೆಟಿವಿಟಿನ ಒಂದ್ ಕರೆಕ್ಟ್ ಲೆವೆಲ್ ಅಲ್ಲಿ ಯೂಸ್ ಮಾಡಿದ್ರೆ ನೀವು ಬೇರೆ ಹುಡುಗರ್ಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ತೀರಾ ಹುಡುಗಿರ್ ದೃಷ್ಟಿಯಲ್ಲಿ. ಇಲ್ಲ ಅಂದ್ರೆ ನೀನ್ ಯಾವಾಗ ಜೈಲ್ಗೆ ಹೋಗ್ಬಿಡ್ತೀಯ ನಂಗೆ ಗೊತ್ತಿಲ್ಲ. ನಿಮ್ ತಿಗ್ದಲ್ಲಿ ಎಷ್ಟು ದಮ್ ಇಟ್ಕೊಳ್ಳಿ ಹುಡುಗಿರ್ನ ನೀವೇ ರಿಜೆಕ್ಟ್ ಮಾಡೋಷ್ಟು. ಇಲ್ಲ ಹುಡುಗಿನೇ ನಿಮ್ಮನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಅವಳ ಹತ್ರ ನಿಮ್ ಸೆಲ್ಫ್ ವರ್ತ್ ನ ಅಟ್ಯಾಚ್ ಮಾಡೋದ್ ಬಿಟ್ಬಿಟ್ಟು ಸೈಡ್ಗೆ ಹೋಗೋದ್ ಕಲೀರಿ. ಯಾಕಂದ್ರೆ ನಿಮ್ ಹತ್ರ ರಿಜೆಕ್ಟ್
ರಿಜೆಕ್ಷನ್ ತಗೊಳೋ ದಮ್ಮಿಲ್ಲ ಅಂದ್ರೆ ನೀವು ಯಾವತ್ತೂ ಹುಡುಗಿ ಜೊತೆ ನಿಮ್ ವಿಷಯನ ಒಂದು ಲೆವೆಲ್ ಮೇಲೆ ತಗೊಂಡೋಗೋ ಬಗ್ಗೆ ಯೋಚಿಸೋದಿಲ್ಲ. ರಿಜೆಕ್ಷನ್ ಸಿಗುತ್ತೆ ಅನ್ನೋ ಭಯದಿಂದ ನೀವು ಎಷ್ಟು ಬೇಗ ನಿಮ್ ವಿಷಯನ ಮುಂದುವರ್ಸ್ಕೊಂಡು ಹೋಗ್ತಿರೋ ಅದು ನಿಮ್ಗೆ ಬೆನಿಫಿಟ್ ಆಗಿರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಟ್ರಾಕ್ಷನ್ ಪೀಕ್ ಅಲ್ಲಿ ಇರುತ್ತೆ. ನೀವು ಜಸ್ಟ್ ಹುಡುಗಿರ್ ಮುಂದೆ ಕೂಲ್, ಚಿಲ್, ಕಂಫರ್ಟೇಬಲ್, ನರ್ವಸ್ ಆಗ್ದಿರಾ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟಿ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ಕೊಂಡು ಮಾತಾಡಕ್ ಬರ್ಬೇಕು. ನೀವು ಎಷ್ಟು ಜಾಸ್ತಿ ಕಾನ್ಫಿಡೆಂಟ್ ಅಂಡ್ ಕಂಫರ್ಟೇಬಲ್ ಆಗಿರ್ತಿರೋ ಹುಡುಗಿರ್ ಮುಂದೆ ಹುಡುಗಿರ್ ತಲೆಯಲ್ಲಿ ಏನ್ ಓಡುತ್ತೆ ಗೊತ್ತಾ? ಇವ್ನು ನಾನ್ ಬ್ಯೂಟಿ ನೋಡಿ ಭಯನೇ ಆಗಿಲ್ಲ, ಇಷ್ಟೊತ್ತಲ್ಲಿ ಬೇರೆ ಹುಡುಗರಾಗಿದ್ರೆ ಹುಚ್ಚೆನೆ ಉಯ್ಕೊಂಡ್ಬಿಡ್ತಾ ಇದ್ರು. ವಾವ್, ಈ ಹುಡುಗನಿಂದ ನಾನ್ ಬೀಳ್ತೀನಿ. ನೀವು ಹುಡುಗಿರ್ ಮುಂದೆ ಹುಡುಗಿಗಿಂತ ಜಾಸ್ತಿ ಖುಷಿಯಾಗಿದ್ರೆ ಹುಡುಗಿ ನಿಮ್ ಮೇಲೆ ಅಟ್ರಾಕ್ಟ್ ಆಗೇ ಆಗ್ಬೇಕು. ನೀವು ಗುರ್ತಿಟ್ಕೊಳ್ಳಿ, ನಿಮ್ಮಲ್ಲಿ ಹುಡುಗಿಗೆ ಎಷ್ಟು ಸ್ಟೇಬಿಲಿಟಿ ಕಾಣಿಸುತ್ತೆ, ಎಷ್ಟು ಮೆಚುರಿಟಿ ಕಾಣಿಸುತ್ತೆ, ಹುಡುಗಿ ಅಷ್ಟು ಜಾಸ್ತಿ ಸೆಡ್ಯೂಸ್ ಆಗೋಗ್ತಾಳೆ. ಇದೇ ಸ್ಟೇಬಿಲಿಟಿ ಮೆಚುರಿಟಿ ನೋಡ್ಬಿಟ್ಟು ಹುಡುಗಿ ಅವಳಿಗಿಂತ ದೊಡ್ಡ ಏಜ್ ಹುಡುಗರ್ ಲವ್ ಅಲ್ಲಿ ಈಸಿಯಾಗಿ ಬಿದ್ದೋಗ್ತಾಳೆ. ಇದು ಸಿಡಕ್ಷನ್ ಗೇಮ್ ಇದೆಯಲ್ಲ, ಇದು ಬಿಲ್ಕುಲ್ ಮ್ಯಾಜಿಕ್ ಟ್ರಿಕ್ಸ್ ತರ. ನೀವು ದೊಡ್ಡ ದೊಡ್ಡ ಮೆಜಿಷಿಯನ್ಸ್ ನ ನೋಡಿರ್ತೀರ, ಎಷ್ಟೆಷ್ಟು ದೊಡ್ಡ ಮ್ಯಾಜಿಕ್ ಟ್ರಿಕ್ಸ್ ಪರ್ಫಾರ್ಮ್ ಮಾಡ್ತಾರೆ, ಬಟ್ ಯಾವತ್ತೂ ಅವ್ರ ಟ್ರಿಕ್ಸ್ ನ ರಿವೀಲ್ ಮಾಡೋದಿಲ್ಲ. ನೀವು ಅಷ್ಟೇ, ಯಾವತ್ತೂ ನಿಮ್ ಟ್ರಿಕ್ಸ್ ನ ರಿವೀಲ್ ಮಾಡಕ್ ಹೋಗ್ಬಿಡಿ. ನಿಮ್ ಫೀಲಿಂಗ್ಸ್ ನ ಯಾವತ್ತೂ ಪೂರ್ತಿಯಾಗಿ ಹುಡುಗಿ ಮುಂದೆ ಇಡಕ್ ಹೋಗ್ಬಿಡಿ. ಜಸ್ಟ್ ನಿಮ್ ಫೋಕಸ್ ಇದ್ರ ಮೇಲೆ ಇಡಿ. ಹುಡುಗಿಗೆ ನಿಮ್ ಜೊತೆ ಇಟ್ಕೊಂಡು ಇದುವರೆಗೂ ಫೀಲೇ ಆಗ್ದಿರೋ ತರ ಫೀಲ್ ಮಾಡಿಸೋದ್ರ ಮೇಲೆ. ಅಂಡ್ ಬ್ರೋ, ಹುಡುಗಿರ್ನ ಪಟಾಯಿಸೋದು ತುಂಬಾ ಈಸಿ. ಅವಾಗ ಹುಡುಗಿನ ನೀವೇ ರಿಜೆಕ್ಟ್ ಮಾಡಕ್ ಬಿಡಿ, ಡಿಸ್ಕ್ವಾಲಿಫೈ ಮಾಡಿ. ಅವಾಗ ಪ್ರಪಂಚದಲ್ಲಿ ಎಲ್ಲೂ ಸಿಗದಿರೋಷ್ಟು ಪ್ರೀತಿ ತೋರಿಸಿ, ಕೇರ್ ತೋರಿಸಿ, ಅಟೆನ್ಷನ್ ಕೊಡಿ. ಆಮೇಲೆ ಸಡನ್ ಆಗಿ ಮಾಯ ಆಗ್ಬಿಡಿ. ಹುಡುಗಿಗೆ ಅನ್ಸ್ಬೇಕು ಇವನೇನ್ ಸುಳ್ಳು ಹೇಳ್ತಾ ಇದ್ನ ಅಂತ. ಕೆಲವೊಂದು ಹುಡುಗಿರಿಗೆ ಬಿಲ್ಕುಲ್ ಹೈಪರ್ ಆಕ್ಟಿವ್ ಹುಡುಗರು ಇಷ್ಟ ಆಗ್ತಾರೆ, ಇನ್ನ ಕೆಲವೊಂದು ಹುಡುಗಿರಿಗೆ ಬಿಲ್ಕುಲ್ ಕಾಮ್. ನೀವು ಈ ಎರಡನ್ನ ಬ್ಯಾಲೆನ್ಸ್ ಮಾಡೋಕ್ ಕಲ್ತ್ಬಿಟ್ರೆ ನೀವು ಎರಡ್ ತರಾನು ಆಟ ಆಡ್ಬೋದು. ಭಗವಂತ ನಿಮ್ಗೆ ಡೀಪ್ ವಾಯ್ಸ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡೋದ್ ಕಲೀರಿ. ಅದು ನಿಮ್ಗೊಂದ್ ಕಾರಣದಿಂದ ಕೊಟ್ಟಿದ್ದಾರೆ. ಸೀರಿಯಸ್ ಹೈ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದ್ ಕಲೀರಿ. ಐ ಕಾಂಟ್ಯಾಕ್ಟ್ ಅಂದ್ರೆ ಹುಡುಗಿನ ಗುರಾಯಿಸೋದಲ್ಲ, ಇಲ್ಲ ಅವಳು ಹೋಗ್ತಾ ಇದ್ರೆ ಹಿಂಗೆ ನೋಡೋದು, ಮೇಲೆ ಕೆಳಗಡೆ ನೋಡೋದಲ್ಲ. ನೀವು ಹುಡುಗಿ ಜೊತೆ ಕನ್ವರ್ಸೇಷನ್ ಮಾಡ್ತಾ ಇದ್ದಾಗ ಆ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಡೀಪ್ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ಕೊಂಡ್ ಮಾತಾಡಕ್ ಬರ್ಬೇಕು. ನೀವು ನಿಮ್ ಕ್ರಶ್ ಜೊತೆ ಇರ್ಲಿ, ಇಲ್ಲ ನಿಮ್ ಗರ್ಲ್ ಫ್ರೆಂಡ್ ಜೊತೆನೆ ಇರ್ಲಿ, ಅಲ್ಪ ಸ್ವಲ್ಪ ಬೇರೆ ಹುಡುಗಿರ್ ಜೊತೆ ಫ್ಲರ್ಟ್ ಮಾಡ್ತಾ ಇರಿ. ಹುಡುಗಿರ್ಗೆ ಜೆಲಸಿ, ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತಲ್ಲ ಬ್ರೋ, ಆ ಫೀಲಿಂಗ್ ನ ಬೆಡ್ ಮೇಲೆ ತೋರಿಸ್ತಾಳೆ. ಹುಡುಗಿರ ಹತ್ರ ಯಾವ ತರ ಮಾತಾಡ್ಬೇಕಂದ್ರೆ ನಿಮ್ ವರ್ಡ್ಸ್ ಹುಡುಗಿ ತಲೆನ ಆಕ್ಯುಪೈ ಮಾಡ್ಕೊಂಡ್ಬಿಡ್ಬೇಕು. 24 hours ಹುಡುಗಿ ತಲೆಯಲ್ಲಿ ನೀವೇ ಓಡ್ತಾ ಇರ್ಬೇಕು. ಗುರ್ತಿಟ್ಕೊಳ್ಳಿ, ನಿಮ್ ಅವೈಲಬಿಲಿಟಿ, ನಿಮ್ ಪ್ರೆಸೆನ್ಸ್ ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ನಿಮ್ ಆಬ್ಸೆನ್ಸ್. ನೀವು ಗೇಮ್ ನ ಕರೆಕ್ಟ್ ಆಗಿ ಆಡಿದ್ರೆ ನೀವು ಹುಡುಗಿ ತಲೆಯಲ್ಲಿ ಇರ್ತೀರಾ. ಸ್ವಲ್ಪ ಡಾಮಿನೇಟಿಂಗ್ ಬಿಹೇವ್ ಮಾಡಿ, ಸ್ವಲ್ಪ ನಿಮ್ ಮಗದಲ್ಲಿ ಆಂಗ್ರಿ ಎಕ್ಸ್ಪ್ರೆಷನ್ ಇಟ್ಕೊಂಡ್ರೂ ನಡೆಯುತ್ತೆ. ಯಾವಾಗ್ಲೂ ಚಿಕ್ಕ ಮಕ್ಕಳ ತರ ನಗ್ತಾ ಇರ್ಬೇಡಿ. ಗುರ್ತಿಟ್ಕೊಳ್ಳಿ, ನೀವು ಎಷ್ಟು ಜಾಸ್ತಿ ಡಾಮಿನೇಟಿಂಗ್ ಆಗಿರ್ತೀರಾ ಹುಡುಗಿ ನಿಮ್ ಮಾತುಗಳು ಅಷ್ಟು ಅಗ್ರಿ ಮಾಡ್ಬೋದು. ಗುರ್ತಿಟ್ಕೊಳ್ಳಿ, ನೀವು ಎಷ್ಟು ಜಾಸ್ತಿ ಸಿಡಕ್ಟಿವ್ ಅಂಡ್ ಡಾಮಿನೇಟಿಂಗ್ ಆಗಿರ್ತೀರಾ ಹುಡುಗಿ ನಿಮ್ಗೆ ಇಷ್ಟ ಆಗ್ದಿರೋ ಬುಲ್ಶಿಟ್ ಥಿಂಗ್ಸ್ ಮಾಡಕ್ ಹೋಗೋದಿಲ್ಲ. ನೀವು ಹುಡುಗಿನ ಈಸಿಯಾಗಿ ಸೆಡ್ಯೂಸ್ ಮಾಡ್ಬಿಟ್ರೆ ನಿಮ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಬಟ್ ಹುಡುಗಿ ನಿಮ್ ಪ್ರಾಬ್ಲಮ್ ಆಗ್ಬಿಡ್ತಾಳೆ. ನೀವ್ ಹೇಳ್ತೀರಾ ನಕ್ಕನ್ ಏನ್ ಹಿಂಗಿಂದ ಬಿದ್ಬಿಟ್ಟಿದ ಇವಳು ಅಂತ. ನಿಮ್ಮಲ್ಲಿ ಪವರ್ಫುಲ್ ಆಟಿಟ್ಯೂಡ್ ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಯಾವಾಗ್ಲೂ ಶ್ರಮೆ ಪಡ್ತಾ ಇರಿ. ನೀವು ಎಷ್ಟು ಜಬರ್ದಸ್ತ್ ವರ್ಷನ್ ಆಗ್ಬೇಕಂದ್ರೆ ನೀವು ಕನ್ನಡಿ ಮುಂದೆ ನಿಂತ್ರೆ ನಿಮ್ ಒಳಗಡೆಯಿಂದ ವಾಯ್ಸ್ ಬರ್ಬೇಕು, ಐ ಆಮ್ ದ ಬೆಸ್ಟ್ ಮ್ಯಾನ್ ಟು ವಾಕ್ ಇನ್ ದಿಸ್ ಪ್ಲಾನೆಟ್. ನೀವೇನ್ ಯೋಚನೆ ಮಾಡ್ತೀರಾ ಅದೇ ತರ ಕೆಲ್ಸಾನು ಮಾಡಿದ್ರೆ ಅವಾಗ್ಲೇ ನಿಮ್ ಮೈಂಡ್ ಅಲ್ಲಿ ನೀವೇನ್ ವಿಜುವಲೈಸ್ ಮಾಡಿರ್ತೀರಲ್ಲ ಅದು ರಿಯಾಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಪವರ್ ಹುಡುಗಿ ಏನಾರ ನೋಟಿಸ್ ಮಾಡ್ಬಿಟ್ರೆ ಇದಕ್ಕಿನ್ನ ಬೇರೆ ಏನ್ ಸಿಡಕ್ಟಿವ್ ಅನ್ಸಲ್ಲ ಬ್ರೋ ಅವಳಿಗೆ. ನಿಮ್ಮಲ್ಲಿ ಯಾವ್ಯಾವ ಹುಡುಗರು ಒಂದೇ ಹುಡುಗಿನ ನೆನ್ಸ್ಕೊಂಡು ಮೂವ್ ಆನ್ ಆಗ್ದಿರಾ ಹುಡುಗಿಗೆ ಡೆಸ್ಪರೇಟ್ ಆಗಿರ್ತಿರೋ, ನೀವ್ ಇನ್ನ ನಿಮ್ ಲೈಫ್ ಅಲ್ಲಿ ನಿಮ್ ಪರ್ಪಸ್ ನ ಹುಡ್ಕೊಂಡಿಲ್ಲ. ಹುಡುಗಿಯರಿಗೆ ಸ್ಟೋರಿ ಬೇಕಾಗುತ್ತೆ ಅವಳ ಫ್ರೆಂಡ್ಸ್ ಹೇಳಕ್ಕೆ ಹೆಂಗೆ ಅವಳು ನಿಮ್ ತರ ಹುಡುಗನ ಪಟಾಯಿಸಿದ್ಲು ಅಂತ. ಬಟ್ ನೀವ್ ಆ ಕಥೆನೆ ಕೊಡೋದಿಲ್ಲ, ಫಸ್ಟ್ ಹೋಗ್ಬಿಟ್ಟು ನೀಲೋನ್ ಹಾಕ್ಬಿಡ್ತೀರಾ ಪ್ರೀತಿಯಲ್ಲಿ ಹುಚ್ಚರಾಗಿರೋ ತರ. ಹಾ ನಾನು ಇನ್ನೋನೆ ಅಂತ. ನನ್ ಗೊತ್ತು ಬ್ರೋ, ನಾನು ಎಷ್ಟೇ ಕಷ್ಟ ಬಿದ್ದ ಸಮಯ ಪಟ್ಟು ನಿಮ್ಗೆ ಟಿಪ್ಸ್ ಹೇಳ್ಕೊಟ್ರೇನು ಕೆಲವೊಂದು ಹುಡುಗರು ಹುಡುಗಿರ್ ಮುಂದೆ ಹೋಗಿದ ತಕ್ಷಣ ನೈಸ್ ಗೈ ತರ ಪೊಲೈಟ್ ಆಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಾನೇನ ತಪ್ಪಾಗಿ ಏನಾನ ಹೇಳ್ಬಿಟ್ರೆ ಹುಡುಗಿ ಎಲ್ಲ ಅಪೆಂಡ್ ಆಗ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾಳೆ ಅಂತ. ಹುಡುಗಿ ನಿಮ್ಮಲ್ಲಿ ಪೊಲೈಟ್ ನೈಸ್ ಗೈ ಬಿಹೇವಿಯರ್ ನೋಟಿಸ್ ಮಾಡಿದ ತಕ್ಷಣ ನೀವ್ ಏನ್ ಸಿಲೆಕ್ಷನ್ ಕ್ರಿಯೇಟ್ ಮಾಡಿರ್ತೀರೋ ಒಂದೇ ಸೆಕೆಂಡ್ ಅಲ್ಲಿ ಎಲ್ಲಾ ಮಾಯ ಆಗ್ಬಿಡತ್ತೆ. ನೀವು ರಿಜೆಕ್ಟ್ ಆಗ್ಬಾರ್ದು ಅನ್ನೋ ಭಯದಿಂದ ರಿಜೆಕ್ಟ್ ಆಗ್ಬಿಟ್ಟು ಬರ್ತೀರಾ. ಅವಾಗವಾಗ ಹುಡುಗಿನ ಮೀಟ್ ಆದಾಗ ನೀವು ಅವಳನ್ನ ಪಟಾಯಿಸಕ್ ಇಂಟ್ರೆಸ್ಟ್ ಇಲ್ದಿರೋ ರೀತಿ ಬಿಹೇವ್ ಮಾಡಿ. ಅವಾಗವಾಗ ಅನುಮಾನ ಇರೋ ತರ ಬಿಹೇವ್ ಮಾಡಿ. ಯಾವ ತರ ಅನುಮಾನ ಅಂದ್ರೆ ನೀನ್ ನನಗೆ ಸರಿನೋ ಇಲ್ವೋ ಅನ್ನೋ ರೀತಿ. ನೀವು ಒಂದ್ ಗ್ರೂಪ್ ಅಲ್ಲಿ ಇರ್ತೀರಾ, ಆ ಹುಡುಗಿನೂ ಆ ಗ್ರೂಪ್ ಅಲ್ಲಿ ಇದ್ದಾಳೆ, ನೀವ್ ಎಲ್ಲರಿಗಿಂತ ಮುಂಚೆ ಬಾಯಿ ಹೇಳ್ಬಿಟ್ಟು ಹೋಗ್ಬಿಡಿ. ಆ ಟೈಮಲ್ಲಿ ಹುಡುಗಿದ ಈಗೋ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಅವಾಗ ಹುಡುಗಿ ನಿಮ್ಮನ್ನ ಕರೆದ್ರೆ ನೀವು ಬೇಕು ಅಂತ ಹಿಂದೆ ತಿರುಗಿ ನೋಡ್ಬೇಡಿ ಬ್ರೋ. ನನ್ ಮಾತನ್ನ ನಂಬಿ ನೀವ್ ಯಾವತ್ತು ಹುಡುಗಿರ್ನ ರಿಜೆಕ್ಟ್ ಮಾಡೋದ್ ಕಲ್ತ್ಬಿಡ್ತೀರೋ ಅವಾಗಿಂದ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಹೈ ಆಗುತ್ತಂದ್ರೆ ಲಿಟ್ರಲಿ ಕಿಂಗ್ ತರ ಫೀಲ್ ಮಾಡ್ತೀರಾ. ಯಾವಾಗ್ಲೂ ಸುಂದರವಾಗಿರೋ ಹುಡುಗಿ ಮೇಲೆ ಟ್ರೈ ಮಾಡಿ. ನೀವು ಸುಂದರವಾಗಿರೋ ಹುಡುಗಿ
ಹುಡುಗಿನ ಟಾರ್ಗೆಟ್ ಮಾಡಿದ್ರೆ ಇವ್ರನ್ನ ಪಟಾಯಿಸೋದು ತುಂಬಾ ಈಸಿ ಬ್ರೋ. ಯಾಕಂದ್ರೆ ಸುಂದರವಾಗಿರೋ ಹುಡುಗಿರ್ದು ಈಗೋ ಎಷ್ಟು ಹೈ ಆಗ್ಬಿಟ್ಟಿರುತ್ತೆ ಅಂದ್ರೆ ಈ ನೈಸ್ ಗಾಯ್ಸ್ ಗಳಿಂದ ನೀವು ಜಸ್ಟ್ ಹುಡುಗಿಗೆ ಫೀಲ್ ಮಾಡಿಸ್ಬಿಟ್ರೆ ಅವಳ ಬ್ಯೂಟಿ ಮ್ಯಾಜಿಕ್ ನಿಮ್ ಮೇಲೆ ಅಪ್ಲೈ ಆಗಿಲ್ಲ ಅಂತ ಆ ಹುಡುಗಿ ಇಮಿಡಿಯೇಟ್ ಆಗಿ ನಿಮ್ಮಿಂದ ಬಿದ್ಬಿಡ್ತಾಳೆ ಬ್ರೋ. ನನ್ ಮಾತ್ ನಂಬಿ ಬ್ರೋ, ಆವರೇಜ್ ಆಗಿ ಕಾಣಿಸೋ ಹುಡುಗಿ ನಿಮ್ಗೆ ಲೈನ್ ಕೊಟ್ಟಿಲ್ಲ ಅಂತೂ ಸುಂದರವಾಗಿರೋ ಹುಡುಗಿ ಕೊಡ್ತಾಳೆ. ನಾನ್ ಲುಕ್ಸ್ ಮ್ಯಾಕ್ಸಿಂಗ್ ಕೋರ್ಸ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ವೀಕ್ಲಿ ಬೇಸಿಸ್ ಅಲ್ಲಿ ಕೋಚಿಂಗ್ ಕಾಲ್ ಇರುತ್ತೆ. ಇದರಲ್ಲಿ ಫೇಶಿಯಲ್ ಟ್ರಾನ್ಸ್ಫಾರ್ಮೇಶನ್, ಸ್ಕಿನ್ ವೈಟ್ನಿಂಗ್, ಹೇರ್ ಕೇರ್, ಸ್ಕಿನ್ ಕೇರ್, ವೆಯ್ಟ್ ಗೇನ್, ವೆಯ್ಟ್ ಲಾಸ್, A to Z ನಿಮ್ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಆಗೋವರೆಗೂ ನಾನೇ ನಿಮ್ಗೆ ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ. ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕೋ ಕಾಮೆಂಟ್ ಮಾಡಿ ತಿಳಿಸಿ. ಯಾರ್ ಕಾಮೆಂಟ್ ಜಾಸ್ತಿ ಲೈಕ್ಸ್ ಬಂದಿರುತ್ತೋ ಆ ಟಾಪಿಕ್ ಮೇಲೆ ವಿಡಿಯೋ ತಗೊಂಡ್ ಬರ್ತೀನಿ. ಬಾಯ್.